ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ಏನ್ ತಿಂಡಿ? ಪಲಾವು. ಪಲಾವು? ಓ ಬರೀ ಯಾವ್ದು? ನಾನ್ ಕಣ. ಯಾರು ಹೇಳು? ನಾನ್ ರಾಜಾಜಿನಗರದಿಂದ ಗುಂಡ. ನಾನ್ ರಾಜಾಜಿನಗರದಿಂದ ಗುಂಡ. ರಾಜಾಜಿನಗರದ ಗುಂಡ. ಏನ್ ರಾಮಿ? ಅದೇ ಚೆನ್ನಾಗಿದ್ದೀರಾ? ಓ ಓ ಓ ಓ ಅದೇ ರಾತ್ರಿ ಮಾತಾಡದ್ನಲ್ಲಣ್ಣ. ಓ ಈಗ ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗ್ ಬಾ. ಎಷ್ಟು ನಾವ್ ಫೋರ್ಸ್ ಮಾಡಕ್ ಹೋಗಲ್ಲ ನಿಮ್ಗೆ. ಹಾ ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕ್ಕಲ್ಲ. ನೀನ್ ಎಂತ ಒಳ್ಳೆ ಮನ್ಸ ಏನು ಎತ್ತ ಅಂತ ನಮಗ್ ಗೊತ್ತೈತೆ. ನಮ್ಮಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು, ನಿನ್ನಿಂದ ಊರ್ನವ್ರಿಗೆ ತೊಂದ್ರೆ ಆಗ್ಬಾರ್ದು. ಈಗ ನಿನ್ಗೆ ಎಷ್ಟು ಬೇಕೋ ಅಷ್ಟು ಬಂದ್ ತಗೊಂಡೋಗ್ ಬಾ. ಏನ್ ರೇಟ್ಗೆ? ಏನ್ ಹೇಳಿ? ಅದೇ ಕೊರೋನಾ ಬಂದ್ ಸತ್ತೋಗಿರೋ ಹೆಣಗಳು ಅವೆ ಕಣ. ಇಲ್ಲಿ ಬಂದ್ ತಗೊಂಡೋಗೋಣ. ಒಂದು ಹೆಣಕ್ಕೆ 120 ರೂಪಾಯಿ ಕೊಡ್ತೀವಿ. ನಿಮ್ಮ ಮೊನ್ನಕ್ಕೆ ಇನ್ನಾಗಿದ್ರು ಅಣ್ಣ 125 ರೂಪಾಯಿ ಒಂದ್ ಹೆಣಕ್ ಕೊಡ್ತೀವಿ. ಬಂದು ನಿಮ್ ಮನೆ ತವನ ಮುಚ್ಕೋ, ಇಲ್ಲ ಅಂತ ನಿಮ್ ತೋಟದಾಗನ ಮುಚ್ಕೋ. 125 ರೂಪಾಯಿ ಯಾರು ಕೊಡ್ತಾರ ನಿನ್ಗೆ? ನೀನೊಂದ್ ಕೆಲ್ಸಕ್ಕೋಗಲ್ಲ. ಯಾವತ್ತಾನ ನಿನ್ ಜೀವಮಾನಕ್ಕೆ ಒಂದ್ ಕಾರ್ಯ ಕೆಲ್ಸಕ್ಕಾಗ್ಲಿ ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ? ತಿಂತ್ಯ ಗಣೇಶನ ಹೊಟ್ಟೆ ಮಾಡ್ಕೊಂಡಿದ್ಯಾ? ದನ ಓಡಾಡ್ದಂಗ್ ಓಡಾಡ್ತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಹೆಣನ ಬಾ, ಇಲ್ಲಾಂದ್ರೆ ಹೆಣ ಬಾ. ಗುಂಡಿ ತೆಗ್ದು 120 ರೂಪಾಯಿ ಕೊಡ್ತೀವಿ ಒಂದ್ ಹೆಣಕ್ಕೆ. ಏನೀಗ ಏನು ಮಾಡ್ಲೋ ಬೇಡವೋ ಅನ್ನಂಗ್ ಮಾಡ್ತಿದ್ಯಾ? ಅದೇನ ಬಾ ಹೆಣ ಊರು, ಬಾ ಹೆಣ ಊರು, ಬಾ. ಮಣ್ಣು ತೆಗಿ ತಡಿ ಗುಂಡಿ ತೆಗ್ದು ಮುಚ್ಚ ಬಾ. ಮಂತಾವ್ ಏನ್ ಮಾಡ್ತೀಯ? ಆಮೇಲೆ ನಮ್ಮ ಮಾವರನ್ನ ಅಡ್ಮಿಟ್ ಮಾಡಿದ್ರು THS ಹಾಸ್ಪಿಟಲ್ ಅಲ್ಲಿ. ನಮ್ಮ ಅಕ್ಕರು ನಮ್ಮ ಮಾವರೆಲ್ಲ ಬಂದವ್ರೆ. ಯಾವ ಮಾವರಪ್ಪ? ನಮ್ಮ ಮಾವರು ನಮ್ಮ ತಾಯರ ಅಣ್ಣರು. ಅದು ಏನಪ್ಪ ತೊಂದ್ರೆ? ಏನು ಉಪ್ಸ ಅಂತ ಸ್ವಾಮಿ. ಉಪ್ಸ ಅಲ್ವೇನತ್ತೆ? ಏನು? ಹಲೋ, ಅದೇ ಇದು ICU ಇಟ್ಟಿದ್ದಾರೆ ಸರ್. ಹೌದಾ? ಏನು BP ಮಾತ್ರ ನುಂಗದಲ್ಲೇ ನಾವು ಸ್ವಲ್ಪ ಸೀರಿಯಸ್ ಆದಂಗಾಗಿ ನಿನ್ನೆ ಅಡ್ಮಿಟ್ ಮಾಡೋದು. ಇನ್ನ ಜ್ಞಾನ ಬಂದಿಲ್ಲ ಸ್ವಾಮಿಗಳೇ. ಗುರುಪೇ ಸ್ವಾಮಿ ನಮಃ. ಏನ್ ಹೆಸರು? ಸಿದ್ದಪ್ಪ ಅಂತ. ಸಿದ್ದಪ್ಪ ಅವರು. ಸಿದ್ದಪ್ಪ ಅವರು ಸ್ವಾಮಿ. ಸಿದ್ದಪ್ಪ. ಪತ್ನಿ ಹೆಸರು? ಗಂಗಮ್ಮ. ಪತ್ನಿ ಹೆಸರು ಗಂಗಮ್ಮ, ಪತಿ ಹೆಸರು ಸಿದ್ದಪ್ಪ. ಸಿದ್ರಬೆಟ್ಟು ಅಂತ ಐತೆ ನಮ್ಮೂರ ಹತ್ರ, ಸವಿಕೆರೆ. ಅವರು ಕುಲ ಮನೆ ದೇವರು. ಹೌದೇನಪ್ಪ? ಇನ್ನೇನಪ್ಪ ಅದು ನಾನೀಗ ಅವ್ರ ಹೆಸರ ಮೇಲೆ ಒಂದು ಪೂಜೆ ಮಾಡ್ತೀನಿ ಈಗ. ಹಂಗೆ ಕೈ ಮುಕ್ಕೊಂಡು ಹಂಗೆ ಆಸ್ಪತ್ರೆಗೆ ನಿಂತ್ಕೊಳ್ಳಿ. ಇಲ್ಲೆಲ್ಲ ಫುಲ್ ರಶ್ ಐತೆ ಸರ್. ಇಲ್ಲಿ ರಶ್ ಇರ್ಲಿ, ನೀವು ಮನ್ಸಲ್ಲಿ ಹಂಗೆ ಜ್ಞಾನ ಮಾಡ್ಕೊಳ್ಳಿ. ಈಗ ಪೂಜೆ ಮಾಡ್ತೀನಿ ದೇವಿ ಹೆಸರ ಮೇಲೆ. ಈಗ ಒಂದು ಅರ್ಧ ಗಂಟೆಲಿ ಜ್ಞಾನ ಬರುತ್ತೆ. ನಾಳೆ ಒಂದ್ ಸ್ವಲ್ಪ ಜ್ಞಾನ ಬಂದಿದ್ದೀನಿ ಸರ್. ಕಂಡು ರೆಪ್ಪೆ ಆಡ್ತಿರಂತೆ ಎಲ್ಲ. ಈಗ ಫುಲ್ ಜ್ಞಾನ ಬರೆಸ್ತೀನಿ. ಕೈ ಮುಕ್ಕು ಹಂಗೆ ಮನ್ಸಲ್ಲಿ. ಆಯ್ತು ಸ್ವಾಮಿ. ಗುರುಭ್ಯೋ ಸ್ವಾಮಿ. ಗುರುಭ್ಯೋ ನಮಃ, ಗುರುಭ್ಯೋ ನಮಃ ಅಂತ ಹೇಳ್ತಾ ಇರ್ ನೀನು. ಗುರುಭ್ಯೋ ನಮಃ, 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 ಗುರುಭ್ಯೋ ನಮಃ. ಹೇಳು ತಾಯಿ. ತಾಯಿ ಬೇಡ್ಕೋ, ನಿನ್ ತಾಯಿ ಹತ್ರ ಬೇಡ್ಕೋ. ಆಹ್ವಾನ ಮಾಡಿದೀನಿ ತಾಯಿನ. ನಮ್ಮ ಅವ್ರ ಹತ್ರ ಅಲ್ಲರಪ್ಪ, ತಾಯಿ ಶೃಂಗೇರಿನ ಆಹ್ವಾನ ಮಾಡಿದ್ದೀನಿ. ಬೇಡ್ಕೋ, ಕಷ್ಟ ಹೇಳ್ಕೊ, ನಿನ್ ಕಷ್ಟ ಹೇಳ್ಕೊ. ಶೃಂಗೇರಿ ಶ್ರೀ ಶಾರದಾ ಪರಮೇಶ್ವರಿ, ಶೃಂಗೇರಿ ಶಾರದಾ ವಾಸಿ, ನಾನಿನ್ನ ಪಾದವ ಬಿಡೆನು, ತೋರಿಸು ಕೃಪೆಯ ದೇವಿ. ಶೃಂಗೇರಿ ಕುಲದ ವಾಸಿ, ನಾನಿನ್ನ ಪಾದವ ಬಿಡೆನು, ತೋರಿಸು ಕೃಪೆಯ ದೇವಿ. ಹಣೆಯಲ್ಲಿ ಕುಂಕುಮ, ತಲೆ ಮುಡಿದ ಪುಷ್ಪದ ತಾಯಿ, ಕಾಪಾಡು ಶ್ರೀ ಶಾರದಾಂಬಾದೇವಿ. ಜ್ಞಾಪನ ಮಾಡ್ಕೊಂಡೆ ಸ್ವಾಮಿ. ಮನ್ಸಲ್ಲಿ ಅವ್ರಿಗೆ ಏನು ಒಳ್ಳೇದಾಗ ಕೃಷ್ಣಪ್ಪನಿಗೆ ಅಂತ ಕೇಳ್ಕೊಂಡಿದ್ಯಾ ಸ್ವಾಮಿ? ಕೃಷ್ಣಪ್ಪರ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಪ್ಪ. ಸಿದ್ದಪ್ಪರಿಗೆ ಒಳ್ಳೇದಾಗಲಿ. ಶೃಂಗೇರಿ ಶಾರದಾಂಬ ತಾಯಿ. ಹೌದಾ? ಮಹಾಮಂಗಳಾರತಿ ಆಗ್ತಿದೆ, ಕೈ ಮುಕ್ಕಳಿ. ತಾಯಿ ಜಗನ್ಮಾತೆ, ಲೋಕಮಾತೆ, ಚಾಮುಂಡೇಶ್ವರಿ, ಶ್ರೀ ಶಾರದಾಂಬೆ, ಸರಸ್ವತಿ, ಭಗವತಿ ವಿಶೇಷ ಜಪ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ
ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಓಂ ಶ್ರೀ ಶಾರದಾಯ ನಮಃ. ನಮೋ ಶಾರದಾಯ ನಮೋ ಶಾರದಾಯ. ಭಕ್ತಾದಿಗಳಿಗೆಲ್ಲ ಮಂಗಳಾರತಿ ಕೊಡ್ರಿ. ಜನ ಕೂಗಾಡ್ಬಾರ್ದು. ದೇವಸ್ಥಾನದಲ್ಲಿ ಸೈಲೆಂಟ್ ಆಗಿರ್ಬೇಕು. ಪರಮೇಶ್ವರಿ ಕಾಪಾಡು ಜಗದ ಲೋಕಮಾತೆ. ಬಲಗಡೆ ಹೂವ ಆಯ್ತು. ಯಾರಿಗೆ ಸ್ವಾಮಿ? ನಿಮ್ಗೆ ನರಸಿಂಹರಾಜು. ಒಳ್ಳೇದಾಗತ್ರ? ಬಲಗಡೆ ಹೂವ ಆಯ್ತು. ಎಲ್ಲ ಸರಿ ಹೋಗುತ್ತೆ ನೋಡಪ್ಪ ಈಗ. ಆಯ್ತು. ಇವತ್ತು ಹಲೋ ಸಾಯಂಕಾಲ ಗೋಧುಳಿ ಲಗ್ನದಲ್ಲಿ ಅಷ್ಟೊಳಗೆ ಸಾಯಂಕಾಲ ಗೋಧುಳಿ ಲಗ್ನ ಎಲ್ಲಾರು ಎಷ್ಟೇ ಸ್ವಾಮಿ. ಇದು ಎಲ್ಲ ಒಳಗ ಎಲ್ಲ ಮಕ್ಳು ಕಿಯಾಪಾಯ ಅಂತ ಅಲ್ಲ ರೀ. ಹಲೋ ಲಿಫ್ಟ್ ಒಳಗೆ ನಿಂತ್ಕೊಂಡು ಮಾತಾಡ್ತೀನಿ. ಹಲೋ ಸ್ವಾಮಿ. ಸಾಯಂಕಾಲ ಲಿಫ್ಟ್ ಒಳಗೆ ಹಲೋ ಸಾಯಂಕಾಲ ಹಾ ಗೋಧುಳಿ ಲಗ್ನ ಅಷ್ಟೊಳಗೆ 6:20 ಹಾ ಅವ್ರಿಗೆ ಜ್ಞಾನ ಬರುತ್ತೆ. ಆಯ್ತು ಸ್ವಾಮಿ. ಹಲೋ ಇದು ಯಾವ್ದೋ ಒಂದ್ ಮಗ ಹುಟ್ಟದಾಯ್ತು ಸ್ವಾಮಿ. ಇದು ಬಡ್ಕೊಂತವ್ರಿ. ಹುಡ್ತೈತೆ ಮಗ? ಎಲ್ಲಿ ಹುಡ್ತೈತೆ? ಈಗ ಕರ್ಕೊಂಡು ಹೋದ್ರ ಒಳಿಕೆ. ಹೌದಾ? ಗಂಡ್ ಮಗು ಆಗುತ್ತೆ ಬಿಡು ಅವ್ರಿಗೆ. ಗಂಡ್ ಮಗು ನಮ್ಮ ಸಂಬಂಧಿಕರಲ್ಲ, ಯಾರೋ ಮುಸ್ಲಿಮ್ಸ್ ಸ್ವಾಮಿ. ರಿಸರ್ಚ್ ಮಾಡ್ಕೊಂಡೆ ಹೋಗ್ಬಿಟ್ರು ಇಲ್ಲಿ ನನ್ ಮುಂದೆ. ಅದಕ್ಕೆ ಎತ್ತಿನ ಕಡೆಗೆ ಬಂದೆ. ಗಂಡ್ ಮಗು ಆಗುತ್ತೆ ಅವ್ರಿಗೆ. ಆಯ್ತು ಆಯ್ತು ಮೇಡಮ್. ಸಾಬ್ರು ಅವ್ರಿಗೆ, ಮುಸ್ಲಿಂ ಅವ್ರಿಗೆ ಗಂಡ್ ಮಗು ಆಗುತ್ತೆ ಬಿಡು ಅವ್ರಿಗೆ. ಈಗ ಹೋದ್ರಲ್ಲ ಅವ್ರಿಗೆ. ಆಯ್ತು ಡೆಲಿವರಿ ಆದ್ಮೇಲೆ ಕೇಳು, ಗಂಡ್ ಮಗು ಆಗುತ್ತೆ. ಇವ್ರು ಗಂಡು ಮಗನ ಇದೆ ಮೇಡಮ್ ಅವರೇ? ಗಂಡು ಮಗನ? ಹಾ ಸ್ವಾಮಿ, ಗಂಡು ಮಗನ. ನಾನು ಹೇಳಿ ಸತ್ಯನಾ? ಸ್ವಾಮಿಗಳು ಗುರುದೇವ ಸ್ವಾಮಿ ಅಂತ. ನಮ್ಮ ಪಾಪ ಬಾಯ್ತು ಇವ್ರು ಯಾರ ಪಾಪ. ಅವ್ರಿಗೆ ಮಗುನೇ ಆಗಿಲ್ಲ ಅಂತ ಹೊಸಕ್ ಹೋಗಿ ಕೇಳಿದ್ದೀನಿ ಅವ್ರನ್ನ ಸ್ವಾಮಿ. ಅವ್ರು ನಮ್ಗಿದೆ ಅಂದ್ರೆ ಹಿಂಗ್ ಕೇಳ್ತಾ ಇದ್ರ. ಯಾರನ್ನ ಕೇಳೋದ್ರಿ ಮಗು? ಅವ್ರಿಗಿನ್ನ ಮದ್ವೆನೇ ಆಗಿಲ್ಲ ಸ್ವಾಮಿ. ಹೇಳಿರಿ, ಆಮೇಲೆ ಮಾಡಿ. ಹಲೋ ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದು ಇದು ಯಾಕೋ ಈಟ್ ಆದಂಗ ಆಯ್ತು. ಸೌದೆಕಾಯಿ ತಿನ್ನಕ್ ಹೋಯ್ತು ಬೂನಳ್ಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಗಂಡಸ್ರ? ನಾನು ಮಂಜುಳಾ ಅಂತ, ಹೆಂಗ್ಸು. ಇದು ನಿಮ್ಗೆ ಯಜಮಾನ್ರ ಅವ್ರ? ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ಅವ್ರ? ಅಲ್ಲ, ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಭಿಮಾನಿಯಾಗಿ ನಾನು ನಿಮಗ್ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲವ. ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ, ಏನಕ್ ಮಾಡಿದ್ರಿ ಅಂತ ತಿಳ್ಕೊಳ್ಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನ್ ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲ ಪಾಪ, ನಾವು ನಮ್ ತಂಗಿ ನಮ್ ಅಕ್ಕ ಇದ್ದಂಗವ. ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೀಗ ಏನ್ ಆತರ ಮಾತಾಡ? ನಿನ್ ಗಂಡ ಅವನ? ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕಂಬಂದ್ ಮದ್ವೆ ಮಾಡಿಸ್ತೀಯಾ? ಇಲ್ಲ ಅಕ್ಕ. ಮತ್ತೀಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮಿ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ ನಮ್ದೇನು ಅದು ಯಾತ್ರದ್ದು ಇಲ್ಲ. ಟೆಲ್ಮಿ ಏನೂ ಇಲ್ಲ. ನಾವು ಇದು ಕೇಳ್ದ ಅಕ್ಕ, ಇದು ಏನ ಬಿಡಿ, ಅದು ತಪ್ಪಾಯ್ತು.
ಅಲ್ವಾ? ಓ ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಓ ಮದುವೆ ಆಗಿದೆ ಸರ್, ಮದುವೆ ಆಗಿದೆ ಅಕ್ಕ. ಯಾರಿಗೆ? ನನಗೆ ಮದುವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ಹ್ಮ್. ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಮ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಓ ಇಲ್ಲ ಇಲ್ಲ, ಎಲ್ಲರಿಗೂ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ, ಓ ನಿಮ್ಗೆ ಮದ್ವೆ ಆಗಿದೆಯಲ್ಲ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು. ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಎಸ್ಟಿಮ್ಲಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಓ ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್, ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ 4 ಜನ ಅಲ್ಲ, ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್. ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವ, ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್ ಸಿಗರೇಟು ಏನು ಸೇರಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೈವಾರಾಧನೆ ಮಾಡಿಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು. ಇಬ್ರಿಂದಾನು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸ್ರಿಗೆ ಇಬ್ಬರ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಸುಮ್ನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಏನಕ್ಕೆ ಹೋಗತ್ ನನ್ನ ಮಗ ನೋಡ್ರಿ, ನಾಯಿ ಚೂ ಬಿಟ್ಟು ಹೇಳಿಸ್ತೇವಂತ ಏನಕ್ಕೆ ಈಗ ಬಂದ್ ಶಿವ ಅಂತ ಕೂಕ. ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಕಳು. ಓ ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ, ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರಿ, ಇಬ್ರೇನಾ? ಈ 2 ಮಕ್ಳು. ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವ್ ಇಬ್ರು ಗಂಡ ಇಬ್ರು ಹೆಂಡ್ತಿದ್ದೀರ ಮನೆಯಲ್ಲಿ? ಇಬ್ರೇ ಇರೋದು ನಾವ್ ಇಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು, ನಾವಿಬ್ರೇ ಇರೋದು. ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ, ನಿನ್ಗೇನೋ ತಿಕ್ಕಾದಿಂಕೊಂಡಿಕ್ತೇ, ನನಗೆ ತಿಕ್ಕಾ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತೈತಿಲ್ಲ, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ಇಬ್ರು. ನಮ್ಗೆ ಸರ್ 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವು ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದೋಗ್ಯಾವಿಲ್ಲಿ. ನಿಮ್ಗೆ ಇದು ಅಕ್ಕ, ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ. ನಾವು ಇಬ್ರು ಗಂಡ ಹೆಂಡತಿ ಇಬ್ರು. ನಾನು ಅದನ್ನೇ ಹೇಳ್ತಿರೋದು. ನೀವು ಗಂಡ ಇಬ್ರು ಹೆಂಡತಿ ಇಬ್ರಲ್ವಾ? ಇಬ್ರು. ಮಕ್ಕಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗೆ ಇಬ್ರು ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು. ಗಂಡ ಹೆಂಡತಿ ಇಬ್ರು. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದು? ಇವ್ರು ಏನಪ್ಪ? ಹೇಳಿ ಸರ್, ಹೋಗ್ಲಿ. ಗಂಡ ಹೆಂಡತಿ ಇಬ್ರು. ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಆಯ್ತಲ್ವಾ? ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ.
ಈಗ ನಿಮ್ಗೆ ಜನ ಮಕ್ಕಳು ಸರ್? ಏನಪ್ಪ ಇದು ಇಬ್ರು ಈ ನಾವು ಇಬ್ರು ಯಾವ ಇಬ್ರು ಇಲ್ಲ ಹೋಗ ನಿಮ್ಮ ಅವಳೆ ಹೊತ್ತು ಸಂಘಕ್ಕೆ ಕಾಸಿಲ್ಲ ಅಂತ ಮನೆಗೆ ಹೋಗಿದವ್ರೆ ನಿಮ್ಮ ಯಾಕೋ ನನ್ನ ಬೆಳಗ್ಗೆ ಸೋಮವಾರ ಶಿವನ್ ಮಾರೋ ದಿವಸ ಫೋನ್ ಮಾಡಿದ್ರೆ ಈ ತರ ಮಾತಾಡ್ತಿದ್ಯಾ? ಮತ್ತೆ ಅಲ್ಲಿ ಮೊಬೈಲ್ ಫೋನ್ ಹಾಕಿ ನಿಮ್ಮ ಮಾಡ್ತೀಯಾ? ಯಾಕೆ ನಂದು ಒಂದ್ ಜೀವನ ಅಲ್ವಾ? ನನ್ ಜೀವನ ನೀನ್ ಹಾಳು ಮಾಡಿದ್ಯಲ್ಲ. ಇದಕ್ಕೆ ನಿಮ್ ಮನೆ ಹಾಳಾಗ್ ಹೋಗ್ಲಿಲ್ವಲ್ಲ? ನೀನ್ ಎಂದು ರೋಡಾಗ ಆಕ್ಸಿಡೆಂಟ್ ಆಗ್ಲಿ ಅಕ್ವಾ ವರ್ಷ ಆಗ್ಲಿಲ್ವಲ್ಲ? ನಾವು ನಿಮ್ಮ ನಿಮ್ಗೆ ಮಾನ ಮರ್ಯಾದಿಲ್ಲ ನಿಮ್ಗೆ. ಯಾಕೆ ಮಾನ ಮರ್ಯಾದೆ? ಅವತ್ ಬಂದ್ ನನ್ ಪಕ್ಕದಾಗ ಮನೆ ಕಮ್ಬೇಕಾರೆ ಜೊತೆ ಟೂರು ಪಾರು ಸುತ್ತಬೇಕಾರೆ ನಿಂಗಿರ್ಲಿಲ್ಲ ಮಾನ ಮರ್ಯಾದೆ? ಆ ಮನೆಗ್ ಬಂದ್ರೆ ನೋಡು ಅಲ್ಲ ಸಂಘ ಕಾಸಿಲ್ಲ ಅಂದ್ರೆ ಕುಡ್ದ್ಬಿಟ್ಟಿ ನನ್ ಮನೆ ಬಾಕ್ಲಿಗ್ ಬಂದ್ ಮನೆ ಕಣಿವಲ್ಲ, ಅವಾಗ ಎಲ್ಲೋಗಿತ್ತು ನಿನ್ ಜ್ಞಾನ? ನನ್ನ ಹತ್ರ ಮನುಷ್ಯ ಸಂಘ ಕಾಸಿಲ್ಲ ಅಂತ ಹೇಳಿ ತಿರುಗ್ತಾವ್ರು 2-3 ಸಂಘ ಮಜಾ ಎತ್ಕೊಂಡು ವಾಲೆ ಪಾಲೆ ಮಾಡಿಸ್ಕೊಂಡಿದ್ಯಲ್ಲೋ ಗೊಜ್ಗ ನನ್ ಮಗನೇ ತಲಿಡ್ಕ. ನನ್ಗೆ ಗೊಜಗ್ ನನ್ ಮಗನೇ ಇಕ್ಕೊಂಡಿದ್ಯಲ್ಲ ವಾಲೆ ಪಾಲೆ. ನನ್ನ ಹತ್ರ ದೋಚ್ಕೊಂಡು ಹೋಗಿದ್ದಾಯ್ತು. ನನ್ನ ಹತ್ರ ಚೈನು ಪೈನ್ 2 ಇದ್ದು ಮಾರ್ಕೊಂಡು ಎಲ್ಲ ಈಸ್ಕೊಂಡ್ ಮಾರ್ಕಂಡೆ. ಈಗ ಅವಳ ಹತ್ರ ಇದ್ ಮಾಡ್ಕೊಂಡು ಎಂಡ್ರತಾವ. ಇನ್ನೇ ಅವಳನ್ನ ನೋಡ್ಕೊಂಡು ಲಕ್ಷ್ಮಿ ತಾವ್ ಎಡ್ ದೋಚ್ಕೊಂಬಂದೆ. ಯಾವ ಊರು? ಆ ಊರೇ ಲಕ್ಷ್ಮಿ ತಾವ್ ಗಂಡಸ ತೊಳ್ತಾವ ದೋಚ್ಕೊಂಬಂದೆ. ನನ್ ತಾವ್ ದೋಚ್ಕೊಂಡೋದೆ. ಈಗ ನೀನ್ ಎಂಡ್ರತಾವ್ ದೋಚ್ಕೊಂಡ್ ಹೋಗಿದ್ಯಾ? ಇನ್ನೇ ಅವಳ ನೋಡ್ಕೊಂಡಿದ್ಯೋ? ಬರೀ ಇದೇ ಆಗುತ್ತೆ ನೀನು. ನೋಡ್ ನಮ್ಮ ಹೆಂಗಸರು ಬಂದ್ರೆ ನಿಮ್ ಎಷ್ಟು ಜನ ಗೊತ್ತಿತ್ತು ಲೌಡ್ಯಾವಲ್ಲ ಮುಂಡ್ಯಾರ ನೀವು ಒಂದೊಂದ್ ಸಂಸಾರ ಬಿಡ್ತೀರ. ನೀವ್ ತಾಯಿ ಎಷ್ಟು ಜನ ನೀವು ಅಪ್ಪ ನೀನ್ ನಮ್ಮ ಮನೆ ಬಾಕ್ಲಿಗ್ ಬರ್ಬೇಕಾರೆ ಹೆಂಗಿತ್ತಪ್ಪ? ಚೆನ್ನಾಗಿತ್ತ? ಅವಾಗ ಬಂದ್ ನನ್ ಮಗನ್ ಆಡ್ಸ್ಕೊಂಡು ಮುತ್ ಕೊಟ್ಕೊಂಡು ಮೆಲ್ಲಗಿದ್ದು 100-200 ಕಿತ್ಕೊಂಡ್ ಹೋಗಿವಲ್ಲ, ಅವಾಗ ಹೆಂಗಿತ್ತಪ್ಪ? ಯಾವಾಗ ಎಷ್ಟೋ ಅಲ್ಲೇ 4-5 ವರ್ಷದಿಂದ ಇವಾಗೆಲ್ಲ ಕುಡಿಯೋದ್ ಬಿಟ್ಟಿದ್ಯಾ? ಕುಡಿಬೇಕಾದ್ರೆ ಎಷ್ಟು ದುಡ್ಡು ಇಸ್ಕೊಂಡ್ ಹೋಗಿದ್ಯಾ ನನ್ನ ಹತ್ರ? ಆ ಸುಧಾಲಾರ್ಜಿ ಕರ್ಕೊಂಡೋಗಿ ನಂಗೆ ಲಂಗ ಮೇಲೆ ಕಟ್ಕೊ, ನೀನ್ ಚೆನ್ನಾಗ್ ಕಾಣ್ತೀಯ, ಸೆಕ್ಸಿಯಾಗಿ ಕಾಣ್ತೀಯ ಅಂತ ಎಲ್ಲ ಮಾತಾಡಿವಲ್ಲ ಅವಾಗ? ಮಕನೇ ನೋಡಿಲ್ಲ. ಮಕ ನೋಡಿಲ್ಲ ಬಿಡಪ್ಪ, ಅದನ್ನ ನೋಡಿಲ್ವಾ? ನೋಡ್ ನಮ್ಮ ಮನೇಲಿ ಬಂದ್ರೆ ನಾವ್ ಕುಡಿಬೇಕು. ನಿನ್ನಿಂದ ನಾನ್ ಸಂಸಾರ ಹಾಳು ಮಾಡ್ದೆ, ನನ್ ಗಂಡನ್ ಕಿತ್ಕೊಂಡೆ, ನನ್ ಮಕ್ಳು ಜೀವನ ಹಾಳು ಮಾಡ್ದೆ. ಇವತ್ತು ನಮ್ಮ ಮನೆ ಲೋನ್ ತಗೊಂಡೆ, ಆ ಲೋನಿನ ದುಡ್ಡು ನೆಕ್ಕಂಡೆ. ನೀನ್ ತಾಯಿನ ಮುಂಡೆಲ್ಲ ನಿಮ್ಮ ಒಂದ್ ಎಷ್ಟು ಜನ ತೆಗಿಸ್ಕೊಂತಿಯಲ್ಲ. ನಿಮ್ ಮನೆಯನ್ನೇ ನೋಡಿಲ್ಲ, ಮನೆ ಮಾಡ್ಕೊಂಡೆ ಅಂತೀರಲ್ಲ. ಆಣೆಕಯ್ಯ ನಿನ್ ಮನೆ ಹಾಳಾಗ್ ಹೋಗ್ಲಿ ಹಂಗೆ ನೋಡಿಲ್ಲ ಅಂತ ನೋಡದ ಮನೇಲಿ ಬಂದ್ರೆ. ಹಲೋ ಬೆಳಿಗ್ಗೆ ನೋಡು ನಾನೇನೋ ಗ್ಯಾಪ್ ಮಾಡ್ತೀನಿ ಮರ್ತೇ ನರಸಿಂಹ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ನೋಡಿಲ್ಲ, ನನ್ ಮಕ್ಳು ನೋಡಿಲ್ಲ, ನನ್ ಮನೆ ನೋಡಿಲ್ಲ, ನನ್ ಮನೆಯೊಳಗೆ ಬಂದಿಲ್ಲ ಅಂತ ಆಣೆ ಮಾಡು. ನರಸಿಂಹ ಜೊತೆ ನಿಮ್ ಮನೆ ನೋಡಿಲ್ಲ, ನಿಮ್ ಮಕ್ಳು ನೋಡಿಲ್ಲ, ನಿಮ್ ಕೆರೆ ನಿಮ್ಮ ತಾಯಿನ ಮಗನೇ ಆ ಲಕ್ಷ್ಮಿ ದುಡ್ಡು ಮಗನೇ ಆ ಲಕ್ಷ್ಮಿ ದುಡ್ಡು ಹಚ್ಕೊಂಡ್ ಬಂದಿಲ್ಲ ಅಂತ ಆಣೆ ಮಾಡ ನೀನು. ಲಕ್ಷ್ಮ ಕುಂತವ ಅವಳ ಗಂಡಸ ತೊಳ್ದ ದುಡ್ಡು ಅವಳು ಅವಳು ತಕ್ಕ ಹೋಗಿ ಅಲ್ವ ನೀನ್ ದುಡ್ಡು ದೋಚ್ಕೊಂಡ್ ಬಂದಿ. ಗಂಡಸ ತೊಳ್ದ KIB ಕೆಲಸ ಆಗಿದ್ದ ದುಡ್ಡು ಹೋಗಿತ್ತು, ಜಮೀನ್ ಮಾರಿದ್ಲಲ್ಲ, ಅದ್ ದುಡ್ಡು ದೋಚ್ಕೊಂಬಂದ್ ಕಿವಿಗ್ ವಾಲೆ ಪಾಲೆ ಅದು ಇದು ಮಾಚ್ಕೊಂಡು ಗಾಡಿಗಳು ಅಡ ಇಸ್ಕೊಂಡು ಈಗ ಯಾವ್ದ ಪುಡ್ಗೋಸಿ ಪಾಯ ಬೇರೆ ಹಾಕ್ಸಿದ್ಯ, ಪಿಲ್ಲರ್ ಬೇರೆ ಹಾಕ್ಸಿದ್ಯಂತೆ. ಯಾವ್ರ ಮನೆ ಹಾಳು ಮಾಡಿ ಗಂಡಸ ತೊಳ್ದ ದುಡ್ಡು ಇಸ್ಕೊಂಬಂದು ಥೂ ನೀನ್ ಬಾಯಿಗೆ ನಮ್ ಮಣ್ಣಾಕ. ನೀನ್ ಹೋಗೋದಾರಿಗೆ ಆಕ್ಸಿಡೆಂಟ್ ಆಗಿ ಸಾಯ, ನಿಮ್ ಮನೆ ಹಾಳಾಗ್ ಹೋಗ. ಅಲ್ಲ ನೀನು ನಿಮ್ಮ ನನಗೆ ಫೋನ್ ಮಾಡು ಅಥವಾ ಇನ್ನೊಂದ್ ಮಾಡು ಅಂತ ಯಾರ ನನ್ನ ಮಗ ನೀನ್ ನೋಡಿ ಇಲ್ಲ ನಾನು ಹುಡುಗ ಅದಲ್ಲ ಬರ್ಲ ಇಲ್ಲಿ ಹುಡುಗ ಬಂದಾಗ ಆಗ್ಬೇಕು. ನಮ್ಮ ಮನೇಲಿ ಬಂದ್ರೆ ನಿಮ್ ಮನೇಲಿ ಬಂದ್ರೆ ಹುಚ್ಚು ಹೊಯ್ಕೊಳ್ಳೋ, ಎದ್ರಕೊಂಡು ಹುಚ್ಚು ಹೊಯ್ಕೊಳ್ಳೋ. ಯಾಕೆ ಹೇಳೋ? ಕೂಳಿಲ್ಲ, ನೀರಿಲ್ಲ, ಏನೋ ಕೊಡಲ್ವಲ್ಲ ಅವಳು. ಎಂಡ ಮಾರಿ ದುಡ್ಡು ಚೆನ್ನಾಗ್ ಮಾಡ್ಕೊಂಡವಳಲ್ಲ ಅವಳು. ನನ್ ಗಂಟ್ಲು ಒಣಗೋದಂಗ ಬರೋ ಇಲ್ಲ, ಅದು ದುಡ್ಡಿಲ್ಲ ಹುಡುಗ
ಹಂಗೆ ಹುಡುಗಿ ತಗೊಂಡೋಗಿ ಹಂಗೆ ಎಷ್ಟು ಜನ ಹಾಳು ಮಾಡಿ ನೀನೇನು ಯಾರು ಮಾಡಿನೂ ಹಾಳು ಮಾಡಿಲ್ಲ ತಲೆಡ್ಕ. ಎಲ್ಲಿದ್ಯಪ್ಪ? ಯಾರು ಎಲ್ಲಿದ್ಯಪ್ಪ? ನಾನೆಲ್ಲ ನೀವ್ಯಾರು? ನಾನಪ್ಪ ನರ್ಸಿಯಪ್ಪ. ನರ್ಸಿಯಪ್ಪ. ಯಾವೂರು? ನಿನಗೆ ಗೊತ್ತಿಲ್ವನ? ಯಾಕೋ ಯಾವೂರು ಹೇಳಿ? ಯಾವೂರು ನರ್ಸಿಯಪ್ಪ ಅಂದ್ರೆ ಯಾವೂರು? ಸಾಯ್ಬೇಕಾದ್ರೆ ನಾನು ನಿನ್ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ. ಯಾವೂರು ಹೇಳು? ಬೆಂದಕಾಳೂರು. ಅಲೋ, ಯಾವ್ದೋ ಬೇರೆ ನಂಬರ್ ಮಾಡಿದ್ರೆ ನೋಡಿ. ನರಸಿಂಹರಾಜು BN, ಲೇಟ್ ನರಸಿಯಪ್ಪ, ಬಳ್ಳಾಪುರ. ನಾವೇ ನನ್ಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ಯಾಕೆ? ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗಿ ಮಾಡ್ತೀಯ, ತುಂಬಾ ಹೆಸರುವಾಸಿ ಆಗಿದ್ಯಾ. ಎಲ್ಲಾರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನು ನಾನ್ ಸಾಯಕ್ಕಿಂತ ಮುಂಚೆ ನಿನ್ ನೋಡ್ಬೇಕಣಪ್ಪ. ಬರಕ್ ಚಾರ್ಜ್ ಇಲ್ಲ ಅಲ್ಲಿಗೆ. ಯಾವ ಊರು ಹೇಳಿ ನಿಮ್ದು? ಯಾವ ಊರು? ಇಲ್ಲೇ ಅಪ್ಪ, ಚಿತ್ರದುರ್ಗದ ಹತ್ರ ನಮ್ಮೂರು. ಇಲ್ಲ ಸರ್, ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಬಂದು ಒಬ್ರು ₹1 ಕೊಟ್ಟಿಲ್ಲ, ಸುಮ್ಮನೆ ಬಂದು ಕುಂತಿದ್ದೀನಿ. ಬೇಕಾದ್ರೆ ಪೆನ್ಷನ್ ದುಡ್ಡು ಕೊಡ್ತೀನಿ. ನನ್ನ ಯಾಕೆ ನೋಡ್ಬೇಕು ನೀನು? ಹಂಗೆ ಅಚ್ಚುಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳು ಇದ್ದು ಸತ್ತೋಗಿ. ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಹೊಳ್ತೋಗ್ತೀಯ. ಈಗ ಅರ್ಜೆಂಟ್ ಸತ್ತೋದ್ರಿ. ನೋಡಪ್ಪ ಅಣ್ಣ ನರಸಿಂಹಣ್ಣ, ಈಗ ಮೊನ್ನೆ ಎಲ್ಲ ನೋಡ್ದಲ್ಲ ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು, ದರ್ಶನ್ ಅವ್ರು ಇವ್ರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ. ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ನೀನ್ ನೋಡ್ಲೇಬೇಕು. ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕು, ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ. ಅಯ್ಯೋ ಒಂದ್ ಸಾಯನ ಇಲ್ಲ. ಬೆಳಿಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತಿಥಿ ಅಂತ. ನೀನು ಅಂದ್ಬಿಟ್ಟ. ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಗಂಡ ಹೆಂಡತಿ ಸಮೇತ ನೀವು ಬನ್ರಿ. ನೀವು ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ. ಬೇಕಾದ್ರೆ ಪೆನ್ಷನ್ ಬಂದೈತೆ, ನನ್ ದುಡ್ಡು ಐತೆ. ಆ ಪೆನ್ಷನ್ ದುಡ್ಡಿಗೆ ನಾ ಹಣ್ಣು ಹಂಪಲ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ. ನಾವ್ ಬರಕ್ ಚಾರ್ಜ್ ಇಲ್ಲ, ನಮ್ ಕೈ ಬರಕಾಗಲ್ಲ. ಯಾಕೆ ಕಳ್ತನ ಮಾಡ್ತಿದೀವ ನಾವು? ಕಳ್ತನ ಮಾಡ್ತೀವಿ. ಮರ ಕೊಡ್ತಿದೀವಿ, ಕಾಂಗ್ರೆಸ್ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ, ಕಿಟಕಿ, ವಾಸ್ಕಲ್ಲು, ಏನ್ ಬೇಕು ಮಾಡಿಸ್ಕೊಂಡು, ಡೈನಿಂಗ್ ಟೇಬಲ್ಲು, ಮಂಚ, ದಿವಾನ್ ಕಾಟು, ಏನ್ ಬೇಕು ಹೇಳು, ಡೈನಿಂಗ್ ಟೇಬಲ್ ಏನೇನ್ ಬೇಕು ನಿಂಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ. ಗೊತ್ತಾ? ನಾವು ಟೀಪಾಯ್ ಎಲ್ಲ ಮಾಡ್ಬೋದು. ಗೊಂಬೆಗಳು, ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಇದು ಕರ್ಮ ಇದು? ನಮ್ಮನ್ನ ನಾವೇನ್ ಈ ಬಲಗಡಿಗೆ ಎದ್ದೇಳಕ್ ಕೊಡಲ್ಲ ಅವ್ರ. ನಮ್ಗೆ ಸಮಯ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದ್ರ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತೈತಿ. ಓ ಹಲೋ, ಕಾಂಗ್ರೆಸ್ ಬತ್ತಿ ಅಣ್ಣ. ಸ್ವಾಮಿ, ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕನ ಪರಂಗಿ ಗಿಡಕ ಗಿರಾಕಿ ಕರ್ಕೊಂಬರೋಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ?
ಸ್ವಾಮಿ ನಾನು ತಿಕ್ಲಿಯಾಗಿನ್ನ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೋ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ, ಬೆಳಗಿಂದ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ ನಮ್ ಬಲಗಡೆಗೆ ತಡೀತು ಸ್ವಾಮಿ ಇಲ್ಲ. ಆಮೇಲೆ ಏನ್ ಮಾಡೋದು, ನಮಗೂ ಅಲ್ಲೇ ಯಾಕೋ ಉದ್ಯೋಗ ಪಡ್ಕೊಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ. ನರಸಿಂಹಣ್ಣ, ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್ತ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ ಯಾಲ ಮಗ ಇದು ಸೀನಿಯರ್ ಸಿಕ್ಲೂರು ಅದು ಸಂಸಾರನ ಅಂದ್ರೆ ಅದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಆಯ್ತು ಅವ್ರಿಗೆ. ಹಲೋ ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ರಮೇ ರಾತ್ರಿ ಕರೆಂಟೇ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಗಿಡ ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ಖಂಡಿತ ನನಗೂ ಹುಚ್ಚಿಡಿತೈತಪ್ಪ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿ ನಮ್ಮನ್ನ ಮಕ್ಕಳು ಬಿಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚಿ ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಳ ಮಗ ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ. ಅದಕ್ಕೆ ಅಣ್ಣ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಕ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಪಕ್ಕ ಪಕ್ಕ ನಗ ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು. ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಎತ್ತಿದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ ಮಗ? ಬೆಳಿಗ್ಗೆನೆ ಇವಾಗ ಇನ್ನು ನಮ್ಗೆ ಯಾಕೆ ಕರ್ಮ ಯಾಕೆ ಅಡಿಕೆದ್ದೆ ಮಗ? ಯಾಕೆ ಅಡಿಕೆದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನು 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧದಾಗೆ ವಿಧಾನಸೌಧ ನಮ್ಮ ಮನೆ ಅಲ್ಲ. ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿ ಅಂತ ಬರೋಣ ಬೆಂಗಳೂರಿಗೆ. ಈಗ ಅಣ್ಣ ಈ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಡ್ ಬತ್ತೀಯಾ? ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಜಲ್ದಿ ಒಂದ ಮಾಡಂಗ ಆಯ್ತು ಹೇಳ್ರಿ. ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆ ಮಗ ನಾನು? ನರಸಿಂಹಣ್ಣ ನರಸಿಂಹಣ್ಣ ಯಾಕೆ ಅಡಿಗೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು
ಇದೆಂತದು ಪರಂಗಿ ಗಿಡದವ್ರು ಕರ್ಕೊಂಬ ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ